ನಮಸ್ಕಾರ ವೀಕ್ಷಕರೇ, ಎಂಎಸ್ ಸ್ಟುಡಿಯೋ ಅರ್ಪಿಸುವ ಆರೋಗ್ಯ ಸಂಪದ ಕಾರ್ಯಕ್ರಮದಲ್ಲಿ ಇವತ್ತು ಕೆನರಾ ಆರ್ಥೋಪೆಡಿಕ್ ಸೊಸೈಟಿ ಅರ್ಪಿಸತಕ್ಕಂಥ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಹಾಗೆ ವೀಕ್ಷಕರೇ, ಕೆನರಾ ಆರ್ಥೋಪೆಡಿಕ್ ಸೊಸೈಟಿ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಸಪ್ತಾಹವನ್ನು ಆಚರಣೆ ಮಾಡ್ತಾ ಇದೆ. ಕೀಲು ಮತ್ತು ಮೂಳೆಗೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನ ನಮ್ಮ ತಜ್ಞರು ಈ ವಿಷಯದ ಬಗ್ಗೆ ಕೆಲವು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮೊಂದಿಗೆ ಡಾಕ್ಟರ್ ದೈವಿಕ್ ಟಿ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಇವರು ಕೆನರಾ ಆರ್ಥೋಪೆಡಿಕ್ ಸೊಸೈಟಿಯ ಕೋಶಾಧಿಕಾರಿಗಳು ಹಾಗೂ ಮಂಗಳೂರಿನ ಫಾದರ್ ಮುಲ್ಲಸ್ ಆಸ್ಪತ್ರೆಯ ಆರ್ಥೋಪೆಡಿಕ್ ಮತ್ತು ಸ್ಪೈನ್ ಸರ್ಜನ್ ಆಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಡಾಕ್ಟರ್, ನಮಗೆ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ಡಾಕ್ಟರ್, ಕೆನರಾ ಆರ್ಥೋಪೆಡಿಕ್ ಸೊಸೈಟಿಯ ಈ ಒಂದು ಮೂಳೆ ಮತ್ತು ಕೀಲು ಸಪ್ತಾಹದ ಮಹತ್ವ ಏನು ಡಾಕ್ಟ್ರೆ? ನಾವು ಪ್ರತಿ ವರ್ಷ ಕೆನರಾ ಆರ್ಥೋಪೆಡಿಕ್ ಸೊಸೈಟಿ ಅಂದ್ರೆ ನಮ್ಮ ಮ್ಯಾಂಗ್ಳೂರ್ ಮತ್ತೆ ಮ್ಯಾಂಗ್ಳೂರಿನ ಹತ್ತಿರ ಇದ್ದ ಎಲ್ಲ ಆರ್ಥೋಪೆಡಿಕ್ ಸರ್ಜನ್ಸ್ ನವರ ಒಟ್ಟಿಗೆ ಇದ್ದ ಒಂದು ಸೊಸೈಟಿ. ಅದರೊಟ್ಟಿಗೆ ಕರ್ನಾಟಕ ಆರ್ಥೋಪೆಡಿಕ್ ಅಸೋಸಿಯೇಷನ್ ಮತ್ತೆ ಇಂಡಿಯನ್ ಆರ್ಥೋಪೆಡಿಕ್ ಅಸೋಸಿಯೇಷನ್ ಎಲ್ಲರೂ ಒಟ್ಟಾಗಿ ಈ ಬೋನ್ ಅಂಡ್ ಜಾಯಿಂಟ್ ವೀಕ್ ಅಂತ ಪ್ರತಿ ವರ್ಷ ಮಾಡ್ತೀವಿ. ಪ್ರತಿ ವರ್ಷ ಒಂದೊಂದು ಥೀಮ್ ಇಟ್ಕೊಂಡು ಮೇನ್ ಆಗಿ ಇದ್ರ ಉದ್ದೇಶ ಏನಂದ್ರೆ ಪೇಷಂಟ್ಸ್ ನವರಿಗೆ ಅವರ ಮೂಳೆ ಆರೋಗ್ಯದ ಬಗ್ಗೆ ಏನಾದ್ರೂ ಒಂದು ತಿಳುವಳಿಕೆ ಕೊಡೋದಾಗ್ಲಿ, ಅದ್ರ ಟ್ರೀಟ್ಮೆಂಟ್ ಬಗ್ಗೆ ಕೊಡೋದಾದ್ರಿ, ಇಲ್ದ್ರೆ ಏನಾದ್ರು ಒಂದು ಸೋಷಿಯಲ್ ಸರ್ವಿಸ್ ಆಕ್ಟಿವಿಟಿ, ಮೆಡಿಕಲ್ ಕ್ಯಾಂಪ್ ಮಾಡೋದಾಗ್ಲಿ, ಇದನ್ನು ಮಾಡುವಂತ ಮೇನ್ ಉದ್ದೇಶದಲ್ಲಿ ಮಾಡೋದು. ಪ್ರತಿ ವರ್ಷ ಒಂದು ಥೀಮ್ ಇಟ್ಕೊಂಡು ಮಾಡ್ತೀವಿ. ಈ ವರ್ಷದ್ದು ಬೋನ್ ಅಂಡ್ ಜಾಯಿಂಟ್ ವೀಕ್ ಥೀಮ್ ಓಲ್ಡ್ ಇಸ್ ಗೋಲ್ಡ್ 360 ಡಿಗ್ರಿ ಕೇರ್ ಆಫ್ ಎಲ್ಡರ್ಲಿ ಅಂತ. ಹಾಗಂದ್ರೆ ಹಿರಿಯರಿಗೆ ಬೇಕಾದಂತ, ಅವರಿಗೆ ಬೇಕಾದಂತ ಮೂಳೆ ಆರೋಗ್ಯದ ಬಗ್ಗೆ ಅವರಿಗೆ ತಿಳುವಳಿಕೆ ಕೊಡೋದು, ಅದರೊಟ್ಟಿಗೆ ಅವರ ಟ್ರೀಟ್ಮೆಂಟ್ ಬಗ್ಗೆ ಅವರ ಮೆಡಿಕಲ್ ಕ್ಯಾಂಪ್ಸ್ ಮಾಡಿ ಅವರಿಗೆ ಅದಕ್ಕೊಂದು ಸರ್ವಿಸ್ ಕೊಡೋದು ಮೇನ್ ಉದ್ದೇಶವಾಗಿ ನಾವು ಈ ಪ್ರೋಗ್ರಾಮ್ ಅನ್ನು ಮಾಡ್ತಿದೀವಿ. ಸೊ ಈ ಆಗಸ್ಟ್ 3rd ರಿಂದ 10th ತನಕ ಹಲವಾರು ಮೆಡಿಕಲ್ ಕಾಲೇಜಸ್ ನವರು ಹಲವಾರು ಪ್ರೋಗ್ರಾಮ್ ಗಳನ್ನು ಮಾಡಿ ಈ ಉದ್ದೇಶವನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ನೋಡ್ತೀವಿ. ಡಾಕ್ಟರ್, ಕೆನರಾ ಆರ್ಥೋಪೆಡಿಕ್ ಸೊಸೈಟಿಯಿಂದ ಬೇರೆ ಬೇರೆ ಕಾರ್ಯಚಟುವಟಿಕೆಗಳನ್ನು ಮಾಡ್ತೀರಿ, ಅಂದ್ರೆ ಸಮಾಜಕ್ಕೋಸ್ಕರ ಈ ಒಂದು ವೈದ್ಯಕೀಯ ಸೌಲಭ್ಯದ ಬಗ್ಗೆ ಏನೇನು ಮಾಡ್ತೀರಿ ಡಾಕ್ಟರ್? ಸೊ ಈ ಬೋನ್ ಅಂಡ್ ಜಾಯಿಂಟ್ ವೀಕ್ ಆಗಸ್ಟ್ 3rd ರಿಂದ ಆಗಸ್ಟ್ 10th ತನಕ ಹಲವಾರು ಮೆಡಿಕಲ್ ಕಾಲೇಜಸ್ ಗಳಲ್ಲಿ ನಾವು ತುಂಬಾ ಪ್ರೋಗ್ರಾಮ್ಸ್ ಗಳು ಮಾಡ್ತಿದೀವಿ. ಇದು ಮೇನ್ಲಿ ಒಂದು ಎಲ್ಡರ್ಲಿ ಕೇರ್ ಕ್ಲಿನಿಕ್ ಅಂತ, ಅಂದ್ರೆ ಹಿರಿಯರಿಗಾಗಿ ಅಂತ ಒಂದು ಫ್ರೀ OPD ಸರ್ವಿಸ್ ಅನ್ನು ಎಲ್ಲಾ ಮೆಡಿಕಲ್ ಕಾಲೇಜಸ್ ಅಲ್ಲಿ ಮಾಡ್ತಿದೀವಿ. ಅದರೊಟ್ಟಿಗೆ ಫ್ರೀ ಫಿಸಿಯೋಥೆರಪಿ ಸರ್ವಿಸಸ್ ಅನ್ನು ಮಾಡ್ತಾ ಇದೀವಿ. ಅದರೊಟ್ಟಿಗೆ ಪೇಷಂಟ್ಸ್ ಗೆ ಸಬ್ಸಿಡೈಸ್ ಟ್ರೀಟ್ಮೆಂಟ್ ಕೊಡೋದು, ಸಬ್ಸಿಡೈಸ್ಡ್ ಕೇರ್ ಕೊಡೋದನ್ನು ಫಾಲೋ ಮಾಡ್ತಿದೀವಿ. BMD ಕ್ಯಾಂಪ್ ಅಂತ, ಬೋನ್ ಮಿನರಲ್ ಡೆನ್ಸಿಟಿ ಕ್ಯಾಂಪ್ಸ್ ಮಾಡ್ತಿದೀವಿ, ಈ ತರದ ಆಸ್ಟಿಯೋಪೊರೋಸಿಸ್ ಕಾಯಿಲೆಯನ್ನು ಗೊತ್ತಾಗ್ಲಿಕ್ಕೆ ಅಂತ. ಮತ್ತೆ ಅದರೊಟ್ಟಿಗೆ ನಾವು ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತೀವಿ. ಈ ತರ ಹೇಗೆ ನಾವೀಗ ಟಾಕ್ ಕೊಟ್ಟು ಜನರಿಗೆ ಹಿರಿಯರ ಮೂಳೆ ಆರೋಗ್ಯದ ಬಗ್ಗೆ ತಿಳುವಳಿಕೆ ಕೊಡ್ತೀವಿ, ಅದೇ ತರ ಹಲವಾರು ಅವೇರ್ನೆಸ್ ಪ್ರೋಗ್ರಾಮ್ಸ್, ಡಿಜಿಟಲ್ ಮೆಸೇಜಸ್ ಅನ್ನು, ಸೊ ಇದ್ರ ಥ್ರೂ ನಾವು ಹಿರಿಯರಿಗೆ ಮೂಳೆ ಆರೋಗ್ಯದ ಬಗ್ಗೆ ನಾವು ತಿಳುವಳಿಕೆ ಮತ್ತೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಓಕೆ, ಅಂದ್ರೆ ಮುಂದೆ ಆಗುವ ಅನಾಹುತವನ್ನು ತಪ್ಪಿಸಲಿಕ್ಕೆ ಮೊದಲೇ ಮಾಹಿತಿಯನ್ನು ಕೊಡ್ತಾ ಇದ್ರಿ. ಡಾಕ್ಟರ್, ನೀವು ಹೇಳಿದ್ರಿ ಆಸ್ಟಿಯೋಪೊರೋಸಿಸ್ ಅಲ್ಲ, ಆಸ್ಟಿಯೋಪೊರೋಸಿಸ್ ಅಂದ್ರೆ ಏನ್ ಡಾಕ್ಟ್ರೆ? ನಾನು ಈ ಡಿಸ್ಕಷನ್ ಮೇನ್ ಆಗಿ ಆಸ್ಟಿಯೋಪೊರೋಸಿಸ್ ಸೈಲೆಂಟ್ ಕಿಲ್ಲರ್ ಅಂತ ಒಂದು ಹೇಳ್ಬೋದು. ಯಾಕಂದ್ರೆ ನಾನೊಂದು ಸಂದರ್ಭ ಕೊಟ್ಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಆಸ್ಟಿಯೋಪೊರೋಸಿಸ್ ಏನಂದ್ರೆ. ಯಾಕಂದ್ರೆ ನಾವು ತುಂಬಾ ಟೈಮ್ ನಮ್ಮ ಮನೆ ಹತ್ರ ಇಲ್ದ್ರೆ ನಮ್ಮ ಮನೆಯವರಿಗೆ ನೋಡಿರ್ತೀವಿ, ಒಂದು ಟಾಯ್ಲೆಟ್ ಅಲ್ಲಿ ಹೋಗಿದ್ದಾಗ ಸ್ಲಿಪ್ ಆಗಿ ಬೀಳ್ತಾರೆ. ಆಗ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀವಿ, ಅಲ್ಲಿ ಅವ್ರಿಗೆ ಹೇಳ್ತಾರೆ ರಿಸ್ಟ್ ಅಲ್ಲಿ ಅಂದ್ರೆ ಕೈಯಲ್ಲಿ ಈ ಜಾಗದಲ್ಲಿ ಫ್ರಾಕ್ಚರ್ ಆಗಿದೆ ಅಂತ. ಅದೇ ಹಾಗೇನೆ ಬಿದ್ದಾಗ, ಸೊಂಟದಲ್ಲಿ ನೋವು ಬಂದಾಗ ನಾವು ಅವ್ರನ್ನ ಕರ್ಕೊಂಡು ಹೋಗ್ತೀವಿ, ಹಿರಿಯರನ್ನ ಕರ್ಕೊಂಡು ಹೋಗ್ತೀವಿ, ಅವರಿಗೆ ಅಲ್ಲಿ ಹೇಳ್ತಾರೆ ಸೊಂಟದಲ್ಲಿ ಫ್ರಾಕ್ಚರ್ ಇದೆ ಅಂತ. ಇಲ್ದಿದ್ರೆ ಕೂತಾಗ, ಇಲ್ದಿದ್ರೆ ಬಗ್ಗಿದಾಗ ಒಂದೇ ಸತಿ ಏನಾದ್ರೂ ಒಂದು ನೋವು ಬಂದು ನಾವು ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಅವರಿಗೆ ಬೆನ್ನಲ್ಲಿ ಫ್ರಾಕ್ಚರ್ ಇದೆ ಅಂತ ಹೇಳ್ತಾರೆ. ಸೊ ಇದಕ್ಕೆಲ್ಲ ನಾವು ಆರ್ಥೋಪೆಡಿಕ್ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ಮಾಡ್ತೀವಿ. ಆದ್ರೆ ನಮ್ಗೆ ಯಾವಾಗ್ಲೂ ಈ ಕುತೂಹಲ ಇರಲ್ಲ, ಯಾಕೆ ಇವರಲ್ಲಿ ಈ ತರದ್ದು ಫ್ರಾಕ್ಚರ್ ಆಗ್ತಿದೆ ಅಂತ. ಯಾಕಂದ್ರೆ ನಾನು ಹಲವಾರು ಸತಿ ಬಿದ್ದಿದ್ದೀನಿ, ಆದ್ರೆ ನಂಗೆ ಈ ತರ ಬಿದ್ದಾಗ ಕೈಯಲ್ಲಿ ಫ್ರಾಕ್ಚರ್, ಸೊಂಟದಲ್ಲಿ ಫ್ರಾಕ್ಚರ್, ಬೆನ್ನಲ್ಲಿ ಫ್ರಾಕ್ಚರ್ ಆಗಿಲ್ಲ. ಸೊ 40 ವರ್ಷದ ಮೇಲ್ನವರಿಗೆ ಯಾಕೆ ಈ ತರದ್ದು ಸೊಂಟದ ಫ್ರಾಕ್ಚರ್, ಕೈ ಫ್ರಾಕ್ಚರ್ ಆಗೋದಂದ್ರೆ ಅದ್ರ ಕಾರಣ ಈ ಆಸ್ಟಿಯೋಪೊರೋಸಿಸ್. ಆಸ್ಟಿಯೋಪೊರೋಸಿಸ್ ಅಂದ್ರೆ ಈಗ ಮೂಳೆದ ಬಲ ಬರ್ಬೇಕಾದ್ರೆ ಅದಕ್ಕೆ ಕ್ಯಾಲ್ಸಿಯಂ, ಮಿನರಲ್ ಇತ್ಯಾದಿ ಅಂಶಗಳಿವೆ. ಈ ಅಂಶಗಳು ಇರೋದ್ರಿಂದ ಬೋನ್ ಗಟ್ಟಿ ಆಗೋದು, ಬೋನಿಗೆ ಸ್ವಲ್ಪ ಬಲ ಬರೋದು. ಈಗ ವಯಸ್ಸಾದ್ಮೇಲೆ ಇಲ್ದ್ರೆ ಹಲವಾರು ಕಾರಣಗಳಿಂದ ಈ ಕ್ಯಾಲ್ಸಿಯಮಿನ ಅಂಶ ಇಲ್ದ್ರೆ ಮಿನರಲಿನ ಅಂಶ ಮೂಳೆಯಲ್ಲಿ ಕಮ್ಮಿ ಆಗ್ತಾ ಹೋಗ್ತದೆ, ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗ್ತದೆ. ಸೊ ಹೀಗಾದಾಗ ಮೂಳೆಯ ಸಾಂದ್ರತೆ ಕಮ್ಮಿ ಆದಾಗ ಆ ಕಾಯಿಲೆಯನ್ನ ಆಸ್ಟಿಯೋಪೊರೋಸಿಸ್ ಅಂತ ಹೇಳ್ತೀವಿ. ಇದು ಸೈಲೆಂಟ್ ಕಿಲ್ಲರ್. ಯಾಕಂದ್ರೆ ತುಂಬಾ ಟೈಮ್ ತನಕ ನಮ್ಗೆ ಏನು ಪ್ರಾಬ್ಲಮ್ ಇರೋದಿಲ್ಲ, ಆಸ್ಟಿಯೋಪೊರೋಸಿಸ್ ಇರ್ತದೆ, ಆದ್ರೆ ನಮ್ಗೆ ಏನು ಕಂಪ್ಲೇಂಟ್ಸ್ ಇರೋದಿಲ್ಲ. ಫ್ರಾಕ್ಚರ್ ಆದಾಗ ಗೊತ್ತಾಗ್ತದೆ ಇದು ಆಸ್ಟಿಯೋಪೊರೋಸಿಸ್ ಇಂದ ಫ್ರಾಕ್ಚರ್ ಆಗಿದ್ದು ಅಂತ. ಸೊ ಅದಕ್ಕೆ ಆಸ್ಟಿಯೋಪೊರೋಸಿಸ್ ಬಗ್ಗೆ ತಿಳುವಳಿಕೆ ಕೊಡೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ತುಂಬಾ ಜನರಿಗೆ ಗೊತ್ತಿಲ್ಲ ಇನ್ನು ಆಸ್ಟಿಯೋಪೊರೋಸಿಸ್ ಏನು, ಯಾಕೆ 40 ವರ್ಷದಾದ್ಮೇಲೆ ಫ್ರಾಕ್ಚರ್ಸ್ ಕಾಮನ್ಲಿ ಕಾಣೋದು ಅಂತ. ಸೊ ಅದಕ್ಕೆ ನಾವು ಇವತ್ತು ಈ ಆಸ್ಟಿಯೋಪೊರೋಸಿಸ್ ಬಗ್ಗೆ ಡಿಸ್ಕಸ್ ಮಾಡೋದು ಇಂಪಾರ್ಟೆಂಟ್. ಡಾಕ್ಟರ್, ಈಗ ಈ ರಿಸ್ಕ್ ಫ್ಯಾಕ್ಟರ್ಸ್ ಹೇಳ್ತೀವಿ, ಯಾರ್ಯಾರಿಗೆ ಆಗ್ಬೋದು ಇಂಥ ಸಮಸ್ಯೆ ಅಂತ ನೀವು ಹೇಳ್ತೀರಿ ಹೆಚ್ಚಾಗಿ? ನಾನು ಹೇಳಿದಾಗೆ 20 ರಿಂದ 40 ವರ್ಷದಲ್ಲಿ ಕ್ಯಾಲ್ಸಿಯಂ ಮತ್ತೆ ಮಿನರಲ್ಸ್ ನಮ್ಮ ಬೋನ್ ಅಲ್ಲಿ ತುಂಬಾ ಅಕ್ಯುಮುಲೇಟ್ ಆಗಿರ್ತದೆ.
40 ಆದ್ ಮತ್ತೆ ಸಡನ್ ಆಗಿ ಕ್ಯಾಲ್ಸಿಯಂ ಇದು ಡ್ರಾಪ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ವಯಸ್ಸಾದವರಲ್ಲಿ ಕ್ಯಾಲ್ಸಿಯಂ ಡ್ರಾಪ್ ಆಗೋದ್ರಿಂದ ಆಸ್ಟಿಯೋಪೊರೋಸಿಸ್ ಬರೋ ಒಂದು ರಿಸ್ಕ್ ಇರ್ತದೆ. ಫಿಮೇಲ್ಸ್ ಅಲ್ಲಿ ಜಾಸ್ತಿ ಕಾಮನ್ ಆಗಿ ನೋಡ್ತೀವಿ, ಯಾಕಂದ್ರೆ ಅವರಲ್ಲಿ ಋತುಬಂಧ ಆಗ್ತದಲ್ಲ, ಆಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಕ್ಯಾಲ್ಸಿಯಂ ಇದು ಚಾನಲ್ಸ್ ಎಲ್ಲ ಕಮ್ಮಿ ಆಗ್ತದೆ, ಕ್ಯಾಲ್ಸಿಯಂ ಅಂಶ ಕಮ್ಮಿ ಆಗ್ತದೆ. ಸೊ ಅವರಲ್ಲಿ ಆಸ್ಟಿಯೋಪೊರೋಸಿಸ್ ಜಾಸ್ತಿ. ಸೊ ರಿಸ್ಕ್ ಫ್ಯಾಕ್ಟರ್ ಮೇನ್ ಆಗಿ ಓಲ್ಡ್ ಏಜ್ ಹಿರಿಯರಲ್ಲಿ, ಅದರೊಟ್ಟಿಗೆ ಫಿಮೇಲ್ ಪಾಪ್ಯುಲೇಷನ್ ಅಲ್ಲಿ ಜಾಸ್ತಿ ಕಾಣ್ತದೆ. ಅದರೊಟ್ಟಿಗೆ ಹಲವಾರು ಬೇರೆ ರಿಸ್ಕ್ ಫ್ಯಾಕ್ಟರ್ಸ್ ಇದೆ, ಅದು ನಮ್ಮ ಲೈಫ್ ಸ್ಟೈಲ್ ಮೇಲೆ ಇದ್ದಲ್ಲ ರಿಸ್ಕ್ ಫ್ಯಾಕ್ಟರ್ಸ್. ಅದು ಒಂದು ನಮ್ಮ ಡಯಟ್ ಅಲ್ಲಿ ನಾವ್ ಏನ್ ತಗೊಳ್ತೀವಂತೆ, ನಾವು ಈಗ ನಮ್ಮ ಡಯಟ್ ಅಲ್ಲಿ ಪ್ರಾಪರ್ ಕ್ಯಾಲ್ಸಿಯಂ ಸೋರ್ಸ್ ಫುಡ್ ತಕೊಂಡ್ರೆ, ಹಾಲು, ಎಗ್ ವೈಟ್, ಆ ತರದ ರಾಗಿ, ಆ ತರದೆಲ್ಲ ಫುಡ್ ತಕೊಂಡ್ರೆ ಆಸ್ಟಿಯೋಪೊರೋಸಿಸ್ ಬರೋ ಚಾನ್ಸಸ್ ಕಮ್ಮಿ. ಆದ್ರೆ ಫುಡ್ ಅಲ್ಲಿನೇ ಕೊರತೆ ಇದ್ರೆ ಕ್ಯಾಲ್ಸಿಯಂ ಇದು, ವಿಟಮಿನ್ ಡಿ ಇದು, ಆಸ್ಟಿಯೋಪೊರೋಸಿಸ್ ಬರೋ ಚಾನ್ಸಸ್ ಜಾಸ್ತಿ. ಬೇರೆ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಸ್ಮೋಕಿಂಗ್, ಆಲ್ಕೋಹಾಲ್ ಈ ತರದೆಲ್ಲ ತೊಂದರೆಗಳಿದ್ರೆ ಇದರಿಂದ ಆಸ್ಟಿಯೋಪೊರೋಸಿಸ್ ಬರೋ ಚಾನ್ಸಸ್ ಜಾಸ್ತಿ ಆಗ್ತದೆ. ಮತ್ತೆ ಲಾಸ್ಟ್ ಗೆ ಆಕ್ಟಿವಿಟಿ, ನಾವು ರೆಗ್ಯುಲರ್ ಆಗಿ ನಮ್ಮ ಲೈಫ್ ಅನ್ನು ಹೇಗೆ ಲೀಡ್ ಮಾಡ್ತೀವಿ, ಆಕ್ಟಿವ್ ಆಗಿ ಲೈಫ್ ಇದ್ರೆ, ನಮ್ಮ ಚಟುವಟಿಕೆಗಳು ಜಾಸ್ತಿ ಇದ್ರೆ ಲೈಫ್ ಅಲ್ಲಿ ಮೂಳೆ ಮೇಲೇನು ಅಷ್ಟೇ ಪ್ರೆಷರ್ ಇರ್ತದೆ, ಒತ್ತಡ ಇರ್ತದೆ. ಸೊ ಮೂಳೆ ಗಟ್ಟಿಯಾಗಿ ಬೆಳೀತದೆ. ಸೆಡೆಂಟ್ರಿ ಲೈಫ್ ಸ್ಟೈಲ್ ಇದ್ದಲ್ಲಿ ಯಾರು ಏನು ಆಕ್ಟಿವಿಟಿ ಮಾಡಲ್ಲ, ಫುಡ್ ಡಯಟ್ ಅಲ್ಲೂ ಏನು ಫಾಲೋ ಮಾಡೋದಿಲ್ಲ, ಡೈಲಿ ಸಿಟ್ಟಿಂಗ್ ಜಾಬ್ ಇರ್ತದೆ, ಅವರಲ್ಲಿ ಈ ತರ ಆಸ್ಟಿಯೋಪೊರೋಸಿಸ್ ಬರೋ ರಿಸ್ಕ್ ಮತ್ತೆ ಜಾಸ್ತಿ. ಡಾಕ್ಟರ್, ನೀವು ಹೇಳೋದು ಸಮತೂಕದ ಆಹಾರ, ಸಮತೂಕದ ವ್ಯಾಯಾಮ ಎರಡೂ ಚೆನ್ನಾಗಿರ್ಬೇಕು ಅಂತ ಹೇಳ್ತೀವಿ. ಕರೆಕ್ಟ್. ಏನು ಬ್ಯಾಡ್ ಹ್ಯಾಬಿಟ್ಸ್ ಇರಬಾರ್ದು, ಲೈಫ್ ಸ್ಟೈಲ್ ಒಳ್ಳೆ ಇರಬೇಕು, ಡಯಟ್ ಒಳ್ಳೆ. ಮತ್ತೆ ಈ ಸಮಸ್ಯೆ ಬರೋದು ವಯಸ್ಸಾದವರಿಗೆ ಅಂತ ಹೇಳಿದ್ರಿ. ಈಗ ವಯಸ್ಸಾದವರಿಗೆ ಗೊತ್ತಾಗುದಿಲ್ಲ ಅಂತ ಹೇಳಿ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ತಾ ಇದ್ರಿ. ಸ್ಕ್ರೀನಿಂಗ್ ಅಂತ ಒಂದು ಇದೆಯಾ ಇದಕ್ಕೆ, ಅಥವಾ ಸ್ಕ್ರೀನಿಂಗ್ ಮಾಡಿದ ನಂತರ ಅವ್ರು ಯಾವ ರೀತಿಯ ಫಾಲೋ ಅಪ್ ಬರ್ಬೇಕಾಗುತ್ತೆ? ಅದೇ ಈಗ ಮೇನ್ಲಿ ನಮ್ಗೇನು ಅರಿವಿಲ್ಲ ಅಂದ್ರೆ ಅದು ಸ್ಕ್ರೀನಿಂಗ್ ಹೇಗ್ ಮಾಡೋದು, ಯಾರಿಗೆ ಸ್ಕ್ರೀನಿಂಗ್ ಮಾಡೋದು ಅಂತ. ಸೊ ಈ ಡಿಸ್ಕಷನ್ ಮೇನ್ಲಿ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ಬೇಕು, ಯಾರು ಸ್ಕ್ರೀನಿಂಗ್ ಮಾಡ್ಬೇಕು, ಹೇಗೆ ಮಾಡೋದು ಅಂತ. ಸೊ ನಾವು ನಾರ್ಮಲ್ ಆಗಿ ಡಾಕ್ಟರ್ ಹತ್ರ ಹೋದಾಗ ನಮ್ಗೆ ಸಿಂಪ್ಟಮ್ಸ್ ಗೊತ್ತಿರಲ್ಲ. ನಾವ್ ಹೇಳ್ತೀವಿ ನಮ್ಗೆ ಬಾಡಿ ಪೇನ್ಸ್ ಇದೆ, ಬ್ಯಾಕ್ ಪೇನ್ ಇದೆ ಅಂತ. ಅದ್ರಲ್ಲಿ ನಾವು ಯೂಶುವಲ್ ಆಗಿ ಎಕ್ಸ್ರೇ, CT ಇದೆಲ್ಲ ಮಾಡಿಸ್ತೀವಿ. ಸೊ ಇದ್ರಲ್ಲೆಲ್ಲ ಆಸ್ಟಿಯೋಪೊರೋಸಿಸ್ ಅಷ್ಟು ಈಸಿಲಿ ಪಿಕ್ ಆಗಲ್ಲ. ಸೊ ಅದಕ್ಕೆ ಆಸ್ಟಿಯೋಪೊರೋಸಿಸ್ ಡೌಟ್ ಇದ್ದವರಲ್ಲಿ ಸ್ಕ್ರೀನಿಂಗ್ ಅಲ್ಲಿ ನಾವು ಒಂದು ಬೋನ್ ಮಿನರಲ್ ಡೆನ್ಸಿಟಿ ಸ್ಕ್ಯಾನ್ ಅಂತ ಮಾಡ್ತೀವಿ. ಡೆಕ್ಸಾ ಸ್ಕ್ಯಾನ್ ಅಂದ್ರೆ BMD ಸ್ಕ್ಯಾನ್ ಅಂತ ಎಲ್ಲ ಹಾಸ್ಪಿಟಲ್ಸ್ ಅಲ್ಲಿ ಅವೈಲೇಬಲ್ ಇದೆ. ಇದು ಡೆಕ್ಸಾ ಸ್ಕ್ಯಾನ್ ಅಂತ. ಇದ್ರಲ್ಲಿ ನಮ್ಗೆ ಆಸ್ಟಿಯೋಪೊರೋಸಿಸ್ ಆಕ್ಚುಲಿ ಪಿಕ್ ಮಾಡಬಹುದು. ಆಸ್ಟಿಯೋಪೊರೋಸಿಸ್ ಅಷ್ಟೇ ಅಲ್ಲ, ಆಸ್ಟಿಯೋಪೊರೋಸಿಸ್ ಮೊದಲು ಏನಾದ್ರು ರಿಸ್ಕ್ ಇದ್ರೆ, ನಾವು ಆಸ್ಟಿಯೋಪೊರೋಸಿಸ್ ಗೆ ಪ್ರೋಗ್ರೆಸ್ ಆಗುವಂತ ರಿಸ್ಕ್ ಇದ್ರೂ ಅದನ್ನು ನಾವು ಡೆಕ್ಸಾ ಸ್ಕ್ಯಾನ್ ಅಲ್ಲಿ ಪಿಕ್ ಮಾಡಬಹುದು. ಅದು ಒಂದು ಯಾವ ಸ್ಕ್ಯಾನ್ ಮಾಡೋದು, ಅದು ಡೆಕ್ಸಾ ಸ್ಕ್ಯಾನ್. ಸೆಕೆಂಡ್ ಕ್ವೆಶನ್ ಬರ್ತದೆ, ಅದು ಕಾಮನ್ಲಿ ಯಾರಲ್ಲಿ ಡೆಕ್ಸಾ ಸ್ಕ್ಯಾನ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು ಅಂತ. ಸೊ ನಾವು ನಾರ್ಮಲಿ ಹೆಲ್ತ್ ಪ್ಯಾಕ್ ಅಂತ ತಗೊಳ್ತೀವಿ, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸ್ತೀವಿ. ಸೊ ನನ್ನ ರೆಕಮೆಂಡೇಶನ್ ಅಂದ್ರೆ ಈ 40 ಇಯರ್ಸ್ ಆದ್ ಮತ್ತೆ ಯಾವಾಗ್ಲೂ ಈ ಹೆಲ್ತ್ ಪ್ಯಾಕ್ಸ್ ಏನಾದ್ರು ಮಾಡ್ತಾ ಇದ್ರೆ ಅದ್ರಲ್ಲಿ ಒಂದು ಡೆಕ್ಸಾ ಸ್ಕ್ಯಾನ್ ಯಾವಾಗ್ಲೂ ಮಾಡೋದು ಬೆಟರ್. ಅದ್ರಲ್ಲಿ ನಮ್ಗೆ, ಯಾಕಂದ್ರೆ 40 ಆದ್ ಮತ್ತೆ ಆಸ್ಟಿಯೋಪೊರೋಸಿಸ್ ಬರೋ ರಿಸ್ಕ್ ಜಾಸ್ತಿ ಆಗೋದು. ಸೊ ಆ ಟೈಮ್ ಅಲ್ಲಿ ನಮ್ಗೆ ಗೊತ್ತಿದ್ರೆ ಆಸ್ಟಿಯೋಪೊರೋಸಿಸ್ ಬರ್ತಾ ಇದೆ, ಇಲ್ದ್ರೆ ಆಸ್ಟಿಯೋಪೊರೋಸಿಸ್ ಆಲ್ರೆಡಿ ಇದೆ ಅಂತ ಗೊತ್ತಾದ್ರೆ ನಾವು ಅದ್ರ ಮೇಲೆ ಮೆಡಿಕೇಶನ್ಸ್ ಹಾಕಿ, ಇಲ್ದ್ರೆ ಏನಾದ್ರು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಮಾಡಿ ಅದನ್ನ ನಾವು ತಡೆಗಟ್ಟಬಹುದು. ಅಂದ್ರೆ ಬೋನ್ ಡೆನ್ಸಿಟಿ ಅನ್ನು ನಾವು ಕಂಡು ಹಿಡಿದು ಅದಕ್ಕೆ ಬೇಕಾದ ಟ್ರೀಟ್ಮೆಂಟ್ ತಕೊಂಡು ನಮ್ಮ ಮುಂದೆ ಆಗುವ ಅನಾಹುತವನ್ನು ತಪ್ಪಿಸಬಹುದು ಅಂತ ಹೇಳ್ತಾರೆ. ಪ್ರಿವೆನ್ಷನ್ ಫಾಲೋ ಮಾಡಿದ್ರೆ ಮತ್ತೆ ನಮಗೆ ಆಸ್ಟಿಯೋಪೊರೋಟಿಕ್ ಫ್ರಾಕ್ಚರ್ಸ್ ಆಗಲ್ಲ. ಓಕೆ ಡಾಕ್ಟರ್, ಈಗ ಅವರಿಗೆ ಆಸ್ಟಿಯೋಪೊರೋಸಿಸ್ ಗೊತ್ತಾಯ್ತು ಅಂತ ಅಂದ್ರೆ ನೀವು ಯಾವ ರೀತಿಯ ಟ್ರೀಟ್ಮೆಂಟ್ ಆಪ್ಷನ್ ಕೊಡ್ತೀರಿ ಅದಕ್ಕೆ? ಸೊ ಆಸ್ಟಿಯೋಪೊರೋಸಿಸ್ ಯಾವ ಸ್ಟೇಜ್ ಅಲ್ಲಿ ಗೊತ್ತಾಗ್ತದೆ ಅದು ತುಂಬಾ ಇಂಪಾರ್ಟೆಂಟ್. ಸೊ ಅರ್ಲಿ ಸ್ಟೇಜಸ್ ಅಲ್ಲಿ ಯಾರಿಗೆ ಆಸ್ಟಿಯೋಪೊರೋಸಿಸ್ ಬಗ್ಗೆ ಗೊತ್ತಾಗ್ತದೆ, ಈಗ 20-30 ಇಯರ್ಸ್ ಅಲ್ಲೇನೆ ಆಸ್ಟಿಯೋಪೊರೋಸಿಸ್, ಇಲ್ದಿದ್ರೆ ಆಸ್ಟಿಯೋಪೊರೋಸಿಸ್ ಬರೋ ಮೊದಲು ಆಸ್ಟಿಯೋಪೀನಿಯಾ ಅಂತ ಹೇಳ್ತೀವಿ, ಬೋನ್ ವೀಕ್ ಇರುವಾಗ ಆಸ್ಟಿಯೋಪೀನಿಯಾ ಅಂತ ಹೇಳ್ತೀವಿ. ಸೊ ಈ 2 ಸ್ಟೇಜಸ್ ಅಲ್ಲೂ ನಾವು ಮೇನ್ಲಿ ಡಯಟ್ ಮೇಲೆ ಇಲ್ದ್ರೆ ಲೈಫ್ ಸ್ಟೈಲ್ ಮೇಲೆ ಮಾಡಿಫಿಕೇಶನ್ಸ್ ಮಾಡಿ ಆಸ್ಟಿಯೋಪೊರೋಸಿಸ್ ಅನ್ನು ಮುಂದೆ ಬರೋದನ್ನು ತಡೆಗಟ್ಟಬಹುದು. ಅದು ಒಂದು. ಅದ್ರಲ್ಲೂ ಕಮ್ಮಿ ಆಗಿಲ್ಲ ಆದ್ರೆ ಮತ್ತೆ ನಾವು ನಮ್ ಸಪ್ಲಿಮೆಂಟ್ಸ್ ಹಾಕ್ತಿವಿ. ನಾವು ಕ್ಯಾಲ್ಸಿಯಂ ಕಮ್ಮಿ ಇದ್ದವರಲ್ಲಿ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಅನ್ನು ಕೊಡುವಂತ ನೋಡ್ತೀವಿ. ವಿಟಮಿನ್ ಡಿ ಕಮ್ಮಿ ಇದ್ದವರಲ್ಲಿ ವಿಟಮಿನ್ ಡಿ ಕ್ಯಾಪ್ಸೂಲ್ಸ್ ಹಾಕ್ತಿವಿ. ಮತ್ತೆ ವಿಟಮಿನ್ ಡಿ ಇನ್ನೊಂದು ಮೇನ್ ಸೋರ್ಸ್ ಏನಂದ್ರೆ ಸನ್ಲೈಟ್. ಸೊ ಡಯಟ್ ಬೆಟರ್ ಸೋರ್ಸ್ ಅದು ಸನ್ಲೈಟ್. ಸೊ ಎಲ್ರಿಗೂ ನಾವು ರೆಕಮೆಂಡ್ ಮಾಡ್ತೀವಿ, ಅಟ್ ಲೀಸ್ಟ್ ಬೆಳಿಗ್ಗೆ ಹೊತ್ತು ಬಿಸಿಲಲ್ಲಿ ಒಂದು 20 ನಿಮಿಷ ಹೋಗಿ ಸನ್ಲೈಟ್ ಎಕ್ಸ್ಪೋಜರ್ ಇದ್ರೆ ಅದರಿಂದ ನಾವು ಮುಂದೆ ಹೋಗ್ತಾ ಆಸ್ಟಿಯೋಪೊರೋಸಿಸ್ ತಡೆಗಟ್ಟಬಹುದು. ನ್ಯಾಚುರಲ್ ಸೋರ್ಸ್ ಆದಷ್ಟು ಡಯಟ್ ಅಲ್ಲಿ ಮತ್ತೆ ಸನ್ಲೈಟ್ ಒಟ್ಟಿಗೆ ನಾವು ನ್ಯಾಚುರಲಿ ಆಸ್ಟಿಯೋಪೊರೋಸಿಸ್ ಅನ್ನು ತಡೆಗಟ್ಟಬಹುದು. ಇಲ್ದಿದ್ರೆ ಮತ್ತೆ ಸಪ್ಲಿಮೆಂಟ್ಸ್ ಹಾಕೋ ರೋಲ್ ಬರ್ತದೆ. ಈಗ ಲೇಟ್ ಸ್ಟೇಜಸ್ ಅಲ್ಲಿ ಯಾರಿಗೆ ಸಿವಿಯರ್ ಆಸ್ಟಿಯೋಪೊರೋಸಿಸ್ ಆಲ್ರೆಡಿ ಬಂದಿದೆ, 1-2 ಫ್ರಾಕ್ಚರ್ ಆದ ಹಿಸ್ಟ್ರಿನೂ ಇದೆ, ಅವರಲ್ಲಿ ಈಗ ಕ್ಯಾಲ್ಸಿಯಂ ಮತ್ತೆ ವಿಟಮಿನ್ ಡಿ ಅಷ್ಟೇ ಸಾಕಾಗಲ್ಲ. ಸೊ ಅವರಲ್ಲಿ ನಾವು ಬೇರೆ ತರದ್ದು ಇಂಜೆಕ್ಷನ್ಸ್ ಇದೆ, ಬೇರೆ ತರದ್ದು ಮೆಡಿಕೇಶನ್ಸ್ ಇದೆ, ಅದನ್ನ ಫಾಲೋ ಮಾಡಿ ಮಾಡ್ಬೇಕಾಗ್ತದೆ. ಸೊ ಏಜ್ ಮೇಲೆ ಡಿಪೆಂಡ್ ಇದೆ ಯಾವ ತರದ್ದು ಕರೆಕ್ಷನ್ಸ್ ಮಾಡೋದು ಅಂತ. ಅರ್ಲಿ ಸ್ಟೇಜ್ ಅಲ್ಲಿ ಆದಷ್ಟು ನ್ಯಾಚುರಲ್ ಸೋರ್ಸಸ್ ಅಲ್ಲಿ ಕಮ್ಮಿ ಮಾಡಬಹುದು. ಲೇಟ್ ಸ್ಟೇಜ್ ಅಲ್ಲಿ ಪ್ರೆಸೆಂಟ್ ಆದಾಗ, ಸಿವಿಯರ್ ಆಸ್ಟಿಯೋಪೊರೋಸಿಸ್ ಅಲ್ಲಿ ಬಂದಾಗ ಈ ತರದ್ದು ಟೆರಿಪೆರಟೈಡ್ ಇಂಜೆಕ್ಷನ್ಸ್ ಅಂತ ಬರ್ತದೆ, ಡೆನುಸುಮ್ಯಾಬ್ ಇಂಜೆಕ್ಷನ್ಸ್ ಅಂತ ಬರ್ತದೆ. ಸೊ ಈ ತರ ಇಂಜೆಕ್ಷನ್ಸ್ ಕೊಟ್ಟು ಅದನ್ನು ಕರೆಕ್ಟ್ ಮಾಡಬಹುದು. ಡಾಕ್ಟ್ರೆ, ಬೋನ್ ಅಂಡ್ ಜಾಯಿಂಟ್ ವೀಕ್ ಅಂತ ನಾವೀಗ ಮಾಡ್ತಾ ಇದ್ದೀವಿ, ನಿಮ್ಮ ಒಂದು ಅಸೋಸಿಯೇಷನ್ ಇಂದ, ಸಂಘದಿಂದ ಮಾಡ್ತಾ ಇದ್ದೀವಿ. ಈ ಒಂದು ಸಂಘದಲ್ಲಿ ಇಷ್ಟೆಲ್ಲ ಚಟುವಟಿಕೆಗಳು ಮಾಡ್ತಾ ಇದ್ದಾಗ ನಮ್ಮ ಸಾರ್ವಜನಿಕರು ಇದರ ಅನುಕೂಲತೆಗಳನ್ನ ಅಥವಾ ಸದುಪಯೋಗವನ್ನು ಹೇಗೆ ಪಡ್ಕೊಳ್ಬಹುದು?
ಸೊ ಈ ವಾರದಲ್ಲಿ ಎಲ್ಲಾ ಮೆಡಿಕಲ್ ಕಾಲೇಜಸ್ ಗಳಲ್ಲಿ ಬೋನ್ ಅಂಡ್ ಜಾಯಿಂಟ್ ವೀಕಿಗೆ ಅಂತ ನಾವು ಸ್ಪೆಷಲೈಸ್ಡ್ ಎಲ್ಡರ್ಲಿ ಕೇರ್ ಕ್ಲಿನಿಕ್ಸ್ ಮಾಡ್ತಾ ಇದೀವಿ, BMD ಕ್ಯಾಂಪ್ಸ್ ಅಂತ ಮಾಡ್ತಾ ಇದೀವಿ, ಮತ್ತೆ ಓಲ್ಡ್ ಏಜ್ ವಿಸಿಟ್ಸ್ ಮಾಡ್ತಾ ಇದೀವಿ. ಈ ತರದ ಹಲವಾರು ಸರ್ವಿಸಸ್ ಗಳನ್ನು ಮಾಡ್ತಿದ್ವಿ. ಸೊ ಈ ವೀಕ್ ಅಲ್ಲಿ ಯಾವುದೇ ಮೆಡಿಕಲ್ ಕಾಲೇಜಸ್ ಅಲ್ಲೂ ನೀವು ನೋಡಬಹುದು ಈ ತರದ ಕೇರ್ ಕ್ಲಿನಿಕ್ಸ್ ನಡೀತಾ ಇದೆ, ಓಲ್ಡ್ ಏಜ್ ಹೋಮ್ಸ್ ನಡೀತಾ ಇದೆ. ಅದ್ರೊಟ್ಟಿಗೆ ತುಂಬಾ ಕಡೆ ಅವೇರ್ನೆಸ್ ಕ್ಯಾಂಪ್ಸ್ ಗಳನ್ನು ಆಗ್ತಾ ಇದಾವೆ. ಅದನ್ನ ನಾವು ಬ್ರಾಡ್ಕಾಸ್ಟ್ ಮಾಡಿದೀವಿ ತುಂಬಾ ಕಡೆಯಲ್ಲಿ. ಸೊ ಇದೆಲ್ಲದಕ್ಕೆ ಹೋಗಿ ನಾವು ಬೋನ್ ಹೆಲ್ತ್ ಬಗ್ಗೆ, ಅಟ್ಲೀಸ್ಟ್ ಎಲ್ಡರ್ಲಿ ಬೋನ್ ಹೆಲ್ತ್ ಬಗ್ಗೆ ಅವೇರ್ನೆಸ್ ಕೊಡ್ಬೋದು. ಅದರೊಟ್ಟಿಗೆ ಸರ್ವಿಸಸ್ ಅನ್ನು ಅವೈಲೇಬಲ್. ಬಹುಶಃ ಸಪ್ತಾಹದಲ್ಲಿ ನಮ್ಮ ವೀಕ್ಷಕರು ಕಾರ್ಯಕ್ರಮ ನೋಡ್ತಿದ್ದ ಹಾಗೆ ಅದರ ಒಂದು ಅರಿವನ್ನು ಪಡ್ಕೊಂಡು ವರ್ಷ ಪೂರ್ತಿ ತಾನು ಯಾವ ವಯಸ್ಸಿನಲ್ಲಿದ್ದೇನೆ, ವಯಸ್ಸಾಗು ಏನಾಗುತ್ತೆ ಅಂತ ನೀವು ಹೇಳಿದ್ರಿ, ಅದ್ರ ಬಗ್ಗೆ ಅರಿವಿಟ್ಕೊಂಡು ಡಾಕ್ಟರ್ ಹತ್ರ ಬಂದು ತನ್ನ ಒಂದು ಆರೋಗ್ಯವನ್ನು ಕಾಪಾಡೋ ನಿಟ್ಟಿನಲ್ಲಿ ಅವರು ಪ್ರಯತ್ನ ಪಡ್ಬೋದು ಅಂತ ನನ್ನ ಅನಿಸಿಕೆ ಡಾಕ್ಟ್ರೆ. ನಮ್ಮ ಉದ್ದೇಶ ಅದೇ. ಪೇಷಂಟ್ಸ್ ಯಾವಾಗ್ಲೂ ಫ್ರಾಕ್ಚರ್ ಆದ್ಮೇಲೆ ನಮ್ಮ ಹತ್ರ ಬರೋ ಬದಲು ಫ್ರಾಕ್ಚರ್ ಆಗೋ ಮೊದಲು ನಮ್ಮ ಹತ್ರ ಬಂದು ಈ ಫ್ರಾಕ್ಚರ್ ನಾವು ಹೇಗೆ ತಡೆಗಟ್ಟಬಹುದು ಅಂತ ಒಂದು ಕೇಳಲಿಕ್ಕೆ ಒಂದು ಅರಿವಿದ್ರೆ ಅವರಿಗೆ, ಅದ್ರ ಬಗ್ಗೆ ಅವರಿಗೆ ಸೂಚನೆಗಳಿದ್ರೆ ಅದರಿಂದ ಅವ್ರದ್ದು ಬೋನ್ ಹೆಲ್ತ್ ಬೆಟರ್ ಇರ್ತದೆ. ಸೊ ಅದು ನಮ್ಮ ಮೇನ್ ಉದ್ದೇಶ ಈ ಬೋನ್ ಅಂಡ್ ಜಾಯಿಂಟ್ ವೀಕ್ ಇದ್ದು ನಮ್ಮ ಕೆನರಾ ಆರ್ಥೋಪೆಡಿಕ್ ಸೊಸೈಟಿ. ಬಹಳ ಸಂತೋಷ. ನಮ್ಮ ಒಂದು MN ಸ್ಟುಡಿಯೋಗೆ ಬಂದು ಈ ಒಂದು ಮೂಳೆ ಮತ್ತು ಕೀಲು ಸಪ್ತಾಹದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರನ್ನು ಹಂಚಿಕೊಂಡಿದ್ದೀರಿ. ಇದರ ಪ್ರಯೋಜನ ನಮ್ಮ ವೀಕ್ಷಕರು ಪಡ್ಕೊಳ್ಬೇಕು ಅಂತ ಹೇಳ್ತಾ ತಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ ಡಾಕ್ಟರ್. ಥ್ಯಾಂಕ್ ಯು. ವೀಕ್ಷಕರ, MN ಸ್ಟುಡಿಯೋದಲ್ಲಿ ಆರೋಗ್ಯ ಸಂಪದ ಕಾರ್ಯಕ್ರಮದಲ್ಲಿ ಹಲವಾರು ವೈದ್ಯರುಗಳು ಈ ಒಂದು ಮಾಹಿತಿ ನೀಡ್ತಾ ಇದ್ದಾರೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮ್ಮ ಈ ಒಂದು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಮುಂದಿನ ಕಾರ್ಯಕ್ರಮದಲ್ಲಿ. ನಮಸ್ಕಾರ.